ಎಲ್ಲಿಂದ ಬಂದಿದ್ರಿ, ಯಾವ ಯಾವ ಪ್ಲೇಸಿಂದ ಬಂದಿದ್ರಿ, ಏನು ಕೆಲಸ ಮಾಡ್ತೀರಿ? ನಾನು ಆರ್ ಆರ್ ನಗರ ಏರಿಯಾದಲ್ಲಿ ಬಂದಿದ್ದು. ನಾವು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ. ಯಾರ ಫ್ಯಾನ್ ಆಗಿದ್ರಿ? ಕ್ರಿಕೆಟ್ ಅಂದರೆ ನಿಮಗೆ ಎಷ್ಟು ಕ್ರೇಜ್ ಇತ್ತು? ಸೊ ಇಲ್ಲಿ ಬಂದು ಈ ಥರದ ಘಟನೆ ಆದಾಗ ಹೇಗೆ ಅನ್ನಿಸ್ತು? ಅದೇ ನಾವು ಬೆಂಗಳೂರು ಟೀಮ್ ಅನ್ನೋ ಯಾವುದೇ ಪ್ಲೇಯರ್ ಅಂತ ಏನು ಪರ್ಟಿಕ್ಯುಲರ್ ಆಗಿಲ್ಲ. ನನಗೆ ಈ ನಗರ, ಈ ರಾಜ್ಯ ಎಂದರೆ ಪ್ರೇಮ ಅಷ್ಟೇ. ನಿಮ್ಮ ಮೂಲತಃ ಯಾವುದು? ಮತ್ತು ನಿಮಗೆ ಈ ವಿಷಯ ಗೊತ್ತಾದ ತಕ್ಷಣ ತಂದೆ ತಾಯಿ ಮಾತಾಡಿದ ತಕ್ಷಣ ಏನು ಹೇಳಿದ್ರು? ಹೇಗೆ ನಿಮಗೆ ಆನಂತರದ ಏನಿಲ್ಲ, ಏನು ಆಗಿದಾಗ ಖಂಡಿತವಾಗಿ ಅವರು ಗಾಬರಿಪಟ್ಟರು. ಬಟ್ ನಾನು ಸರಿಯಾಗಿದ್ದೀನಿ, ಅಷ್ಟೇನು ಜಾಸ್ತಿ ಜೀವ ಏನು ಲೈಫ್ ಥ್ರೆಟ್ನಿಂಗ್ ಏನೂ ಆಗಿಲ್ಲ. ಐ ಕ್ಯಾನ್ ಈಸಿಲಿ ರಿಕವರ್ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಅವರು ಖಂಡಿತತೆ ಅವರಿಗೆ ಒಂಚೂರು ಖುಷಿಯ ಸಮಾಧಾನವಾಯಿತು. ಯಾಕೆಂದರೆ ಎಷ್ಟೋ ಜನ 11 ಜನರು ಅವರು ಪ್ರಾಣ ಕಳ್ಕೊಂಡಿದ್ರು. ಸೊ ಅಟ್ಲೀಸ್ಟ್ ನಾನು ಜೀವ ಆಗಿದ್ದೇನೆ, ಸರಿಯಾಗಿದ್ದೇನೆ ಅಂತ. ನಿಮ್ಮ ಸುತ್ತಮುತ್ತ ಇರೋರಿಗೆ ಯಾರು ತುಂಬ ಸೀರಿಯಸ್ ಆಗಿದ್ದಂಥ ಸನ್ನಿವೇಶ ಕಾಣಿಸ್ತಾರೆ, ತುಂಬ ಸೀರಿಯಸ್ ಆಗಿ ಟ್ರೀಟ್ ಮಾಡೋಕ್ಕೆ ಸಮಸ್ಯೆ ಆಗ್ತಾರೆ ತುಂಬ ಜನ. ಬಟ್ ನನಗೆ ಆ ಸಮಯದಲ್ಲಿ ಕೇವಲ ನನ್ನ ಅಂದರೆ ನಾನು ಸರಿಯಾಗಿರಬೇಕು, ನನ್ನ ಎದೆ ಮೇಲೆ ಇಲ್ಲಾದರೆ ಮೇಲೆ ಟೋರ್ಷನ್ ಮೇಲೆ ಯಾರು ಬೀಳೋದಾಗೆ ನಾನು ತುಂಬ ಪ್ರಯತ್ನ ಪಡ್ತಿದ್ದೆ. ಯಾಕೆಂದರೆ ಇಲ್ಲಿ ಮೇಲೆ ಬಿದ್ದರೆ ಮತ್ತೆ ಅದನ್ನು ಅವಾಯ್ಡ್ ಮಾಡುವಂಥ ಚಾನ್ಸೇ ಇಲ್ಲ. ಸೊ ಅದು ಅಷ್ಟೇ ನನ್ನ ಪ್ರಯತ್ನವಾಗಿತ್ತು. ಬಟ್ ಪ್ರಜ್ಞೆ ತಪ್ಪಿದ ಮೇಲೆ ದೇವರ ದಯೆ ಯಾರು ಬೀಳಲಿಲ್ಲ. ಒಂದು ಅಂದಾಜು ಎಷ್ಟು ಜನ ಇಲ್ಲಿ ನಿಮ್ಮ ಸುತ್ತಮುತ್ತ ಒಳಗಾಗಿತ್ತು ಅಂತ ಅನ್ನಿಸ್ತು? 23 ಜನ. 23 ಜನ ಆಯಿರಿದೆ. ಹೇಗೆ ಅನ್ನಿಸ್ತು ಫೈನಲಿ ಇಡೀ ಈ ಘಟನೆಯಲ್ಲಿ ಈ ಥರದ್ದೊಂದು ಸನ್ನಿವೇಶ ಫೇಸ್ ಮಾಡಿದ್ರು? ಪ್ಲ್ಯಾನಿಂಗ್ ಇರಲಿಲ್ಲ. ಇಡೀ ಕಾರ್ಯಕ್ರಮ ಇನ್ನೂ ತುಂಬ ಸಮಯ ತಗೊಂಡು ಒಳ್ಳೆಯಾಗಿ ಮಾಡ್ಬೋದಂತ ನನ್ನ ಅನಿಸಿಕೆ ಅಷ್ಟೇ. ಅಂದರೆ ಎಲ್ರಿಗೂ ಗೊತ್ತಿದೆ, ಎಲ್ಲ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡು ಎಲ್ಲರ ಸಹಕಾರದಿಂದ ಒಳ್ಳೆಯಾಗಿ ಇನ್ನು ಮುಂದೆ ಇಂಥದ್ದೆಲ್ಲ ಕಾರ್ಯಕ್ರಮ ಮಾಡಬೇಕಾದಲ್ಲಿ ಜನರ ಸುರಕ್ಷತೆಯನ್ನು ಮನದಲ್ಲಿ ಇಟ್ಕೊಂಡು ಒಳ್ಳೆಯಾಗಿ ಸೂಕ್ತ ಕ್ರಮ ಜರುಗಿಸಿ ಅಂತ ಖಾಲಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಇದಿಷ್ಟು RCB ಅಭಿಮಾನಿ ಮಾತಾಗಿರ್ತದೆ. ಅಂದರೆ ಈಗಷ್ಟೇ ಚಿಕಿತ್ಸೆಯನ್ನು ಪಡೆದು ಅಂದರೆ ವೈದ್ಯ ಆಸ್ಪತ್ರೆಯಿಂದ ಮನೆಗೆ ನಿರ್ಗಮಿಸ್ತಾ ಇದ್ದಾರೆ. ಖಂಡಿತ ಈ ರೀತಿಯ ಒಂದು ಸಾರ್ವಜನಿಕ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿದರೆ ಈ ರೀತಿಯ ಘಟನೆಗಳು ನಡೀತಾ ಇರಲಿಲ್ಲ ಅನ್ನೋಂಥದ್ದು. ಜೊತೆಗೆ ಇಡೀ ಆ ಒಂದು ಸನ್ನಿವೇಶ ಗೇಟ್ ನಂಬರ್ 17ರಲ್ಲಿ ಅವ್ರು ಯಾವ ರೀತಿ ಸನ್ನಿವೇಶವನ್ನು ಫೇಸ್ ಮಾಡಿದ್ರು ಅನ್ನೋಂಥದ್ದನ್ನು TV9 ಜೊತೆ ಮಾತನಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.